ಅಲ್ಲಿ ಹೆಣವಾಗಿ ಮಲಗಿದವಳು ಬದುಕನ್ನ ಅರಸಿ ಬಂದವಳು. ಗಂಡನಿಗೋಸ್ಕರ ಅದೆಷ್ಟೇ ಕಠೋರ ವ್ರತವನ್ನಾದರೂ ಸರಿ ಮಾಡಿ ದೇವರನ್ನ ಮೆಚ್ಚಿಸ್ತೀನಿ ಅಂತ ಅಂದ್ಕೊಂಡವಳು. ಪತಿಯ ಸಾವನ್ನೇ ಗೆದ್ದು ಸತಿ ಸಾವಿತ್ರಿ ಆಗ್ಬೇಕು ಅಂತ ಹೊರಟವಳು. ಆದರೆ ಸ್ವತಃ ಹೆಣವಾಗಿ ಹೋದ್ಲು. ಅವಳು ನಿಗೂಢ ರೀತಿಯಲ್ಲಿ ಸಮಾಧಿಯನ್ನ ಸೇರಿದ್ಲು. ಇದು ಶಿಡ್ಲಘಟ್ಟದ ಗುಡ್ಡ ನರಸಿಂಗನಹಳ್ಳಿಯ ಹೆಣ್ಣು ಮಗಳೊಬ್ಬಳ ಕಥೆ. ಆಕೆಯ ಹೆಸರು ಶ್ರೀದೇವಿ. ಈ ಶ್ರೀದೇವಿಗೆ ಮಂಡ್ಯ ಮೂಲದ ಅನಿಲ ಅನ್ನೋನ ಜೊತೆ ಈಗೊಂದು 5-6 ವರ್ಷಗಳ ಹಿಂದೆ ಮದುವೆ ಆಗಿತ್ತು. ಗಂಡ ಹೆಂಡತಿ ತುಂಬಾನೇ ಚೆನ್ನಾಗಿದ್ರು. ಅವರ ದಾಂಪತ್ಯಕ್ಕೆ ಮುದ್ದಾದ ಮಗು ಕೂಡ ಹುಟ್ಟಿತ್ತು. ಆದರೆ ಅಂಥ ಟೈಮ್ನಲ್ಲಿ ತಂದೆಯನ್ನ ಕಾಡಿದ್ದು ಕ್ಯಾನ್ಸರ್. ಅದಕ್ಕೆ ಅಲ್ಲಿ ಇಲ್ಲಿ ಸಾಕಷ್ಟು ಕಡೆ ಔಷಧಿ ಮಾಡಿ ಕೊನೆಗೆ ಈ ದಂಪತಿ ಬಂದು ತಲುಪಿದ್ದು ಈ ಗಂಗಮ್ಮನ ಗುಡಿಗೆ. ಅನಿಲ್ ಅಂತ ಗಂಡ ಹೆಸರು. ಅವನು ಇಲ್ಲೇ ಉಳ್ಕೊಂಡ, ಒಂದು ಮಗುನೂ ಆಯಿತು, ಚೆನ್ನಾಗೇ ಇದ್ದರು. ದಾಂಪತ್ಯದಲ್ಲಿ ಯಾವುದೂ ಇರಲಿಲ್ಲ. ಇವಳಿಗೆ ಕಾಯಿಲೆ ಬಂದು ಸ್ವಲ್ಪ ನಮ್ಮ ಕಡೆ ಎಲ್ಲ ಮೂಢನಂಬಿಕೆಗಳಿದೆ ಬಿಡಿ. ದೇವಸ್ಥಾನ ದೇವರು ದಿಂಡ್ರು ಅಂತ ಹೋಗೋದು ನಿಜಾನೇ. ಅವೆಲ್ಲ ಇವನು ಗಂಗಮ್ಮ ದೇವಸ್ಥಾನದಲ್ಲಿ ಹಾಕಿದ್ರು. ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರೆ ಕಾಯಿಲೆ ವಾಸಿಯಾಗತ್ತೆ ಅಂತ ಅದ್ಯಾವ ಪುಣ್ಯಾತ್ಮರು ಇವರಿಗೆ ಹೇಳಿದ್ರೋ ಏನೋ ಗೊತ್ತಿಲ್ಲ. ಅವರು ಪೂಜೆಗೆ ಅಂತ ಇಲ್ಲಿಗೆ ಬಂದರು. ಹಾಗೆ ಬಂದವರಿಗೆ ಅಲ್ಲೇ ದೇವಸ್ಥಾನದಲ್ಲೇ ಇರೋದಕ್ಕೆ ಜಾಗ ಕೊಟ್ಟವನು ಪೂಜಾರಪ್ಪ. ಆತನ ಹೆಸರು ಅಶೋಕ. ಈ ಅಶೋಕ ಭಕ್ತರ ಮೇಲೆ ದೇವರ ದೃಷ್ಟಿ ಬೀಳೋ ಥರ ಪೂಜೆ ಮಾಡ್ತೀನಿ ಅಂತ ಹೇಳಿ ವಿಚಿತ್ರವಾದ ಪೂಜೆಗಳನ್ನು ಹೇಳ್ದ. ವ್ರತಗಳನ್ನು ಮಾಡೋದಕ್ಕೆ ಹೇಳ್ದ. ಅದಕ್ಕೆಲ್ಲ ಸುಮಾರು ತಿಂಗಳ ಕಾಲ ಇದೇ ದೇವಸ್ಥಾನದಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ದ. ಅದೆಲ್ಲದಕ್ಕೂ ಒಪ್ಪಿಕೊಂಡಿತ್ತು ಶ್ರೀದೇವಿ ಅನಿಲ್ ದಂಪತಿ. ಆ 1 ತಿಂಗಳಲ್ಲಿ ದೇವರು ಇವರನ್ನ ನೋಡಿದ್ನೋ ಇಲ್ವೋ, ಆದರೆ ಪೂಜಾರಿ ಅಂತೂ ಚೆನ್ನಾಗೇ ನೋಡ್ಕೊಂಡ. ಪೂಜೆಗೆ ಅಂತ ಬಂದವಳನ್ನ ಪಟಾಯಿಸ್ಕೊಂಡ್ಬಿಟ್ಟ. ಸುಮಾರು ಒಂದು 15 ದಿನ ಇಟ್ಕೊಂಡ ಅಲ್ಲೇ. ಅವ್ನು ಸುಮಾರು ಎಷ್ಟು ಜನ ಹುಡುಗಿರ್ಗೆ ಅನ್ಯಾಯ ಮಾಡಿದ್ದಾನೋ ಏನೋ ನಮಗೆ ಗೊತ್ತಿಲ್ಲ. ಏನೋ ನಮ್ಮ ಕಷ್ಟ ಅಂತ ನಾವು ಹೋಗಿದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಬಿಟ್ವಿ. 15 ದಿನ ಇರಬೇಕು, 20 ದಿನ ಇರಬೇಕು, ಆ ಪೂಜೆ ಈ ಪೂಜೆ ಅಂತ ಮಾಡಿಸ್ಕೊಂಡು ಇವರಿಬ್ಬರು ಚೆನ್ನಾಗಿ ಇದಾಗ್ಬಿಟ್ಟಿದ್ದಾರೆ. ಆಗದೆ ಇನ್ನೇನು, ಅವನು ಮಾಡಿಸಿದಂಥ ಪೂಜೆಗಳೇ ಹಂಗಿತ್ತು. ಅವಳು ರಾತ್ರಿಯೆಲ್ಲ ಏಕಾಂತದಲ್ಲಿ ಇರಬೇಕಾಗಿರ್ತಾ ಇತ್ತು. ಒಮ್ಮೊಮ್ಮೆ ಅಂತೂ ಮಧ್ಯರಾತ್ರಿ ಎಬ್ಬಿಸಿ ಒದ್ದೆ ಬಟ್ಟೆಯಲ್ಲಿ ಬೇವಿನ ಮರದ ಹತ್ರ ಹೋಗಬೇಕು ಅಂತ ಹೇಳ್ತಾ ಇದ್ದ. ಆಕೆ ಕೂಡ ಹೋಗ್ತಾ ಇದ್ಲು. ಅಲ್ಲಿ ನಡೀತಾ ಇದ್ದದ್ದು ಬೆತ್ತಲ ಪೂಜೆ. ಮೋಸ್ಟ್ಲಿ ಮಾಟ ಮಂತ್ರ ಮಾಡಿ ಆಕೆಯ ಮನಸ್ಸನ್ನ ಹತೋಟಿಗೆ ತಗೊಂಡು ಮಾಡಬಾರದನ್ನೆಲ್ಲ ಪೂಜಾರಪ್ಪ ಮಾಡಿಸಿದ್ದ ಅಂತಾರೆ ಈ ಜನ. 1 ತಿಂಗಳಿಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿ ಪೂಜೆ ಮಾಡ್ತಾ ರಾತ್ರಿ 2 ಗಂಟೆಯಲ್ಲಿ ಎಲ್ಲೋ ಅದೇನೋ ಬೇವಿನ ಮರಕ ಪೂಜೆ ಮಾಡಬೇಕು, ಅದೇನೋ ಮರಗಳು ಪೂಜೆ ಮಾಡ್ಬೇಕಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರಂತೆ. ಕರ್ಕೊಂಡು ಹೋಗ್ತಾ ಹುಡುಗಿಗೆ ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದ್ದಂತೆ. ಒಟ್ಟಿನಲ್ಲಿ ಆ ಎಲ್ಲ ಪೂಜೆಗಳು ಮುಗಿಯೋ ಹೊತ್ತಿಗೆ ಶ್ರೀದೇವಿ ಗಂಡನನ್ನ ದೂರ ಇಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ಲು. ಆಕೆ ಯಾವಾಗ ಕಟ್ಟಿಕೊಂಡವನನ್ನ ಸೇರಲ್ಲ ಅಂದ್ಲೋ ಆಗ್ಲೇ ಆ ಹುಡುಗ ಅಲ್ಲಿಂದ ಜಾಗ ಖಾಲಿ ಮಾಡೋ ನಿರ್ಧಾರಕ್ಕೆ ಬಂದಿದ್ದ. ಮಡದಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ನಾದ್ರೂ ಆಕೆ ಅಲ್ಲಿ 1 ದಿನಾನೂ ಉಳಿಲಿಲ್ಲ. ಗಂಡನೊಬ್ಬನನ್ನೇ ಬಿಟ್ಟು ಪೂಜಾರಪ್ಪನ ಬಳಿ ವಾಪಸ್ ಬಂದ್ಬಿಟ್ಲು. ಮನ್ಸು ಕೆಡ್ಸಿದಾನೆ. ಇಬ್ರು ಒಂದಾಗಿದ್ದಾರೆ. ಒಂದಾದ್ಮೇಲೆ ಇವ್ರ ಗಂಡನ ಅವಳು ಸೇರ್ಲಿಲ್ಲ. ಒಂದ್ಸತಿ ಯಜಮಾನ್ರು ಬಂದಿದ್ರು, ಹೋಗೋಣ ಬಾ ಅಂತಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಲ್ಲಿ ಮತ್ತೆ ಬಿಟ್ಬಿಟ್ಟು ವಾಪಸ್ ಬಂದ್ಬಿಟ್ಲಂತೆ. ಬಿಟ್ಬಿಟ್ಟು ನನಗೆ ಯಾಕೆ ಮನಸ್ಸಿರ್ತಾಯಿಲ್ಲ, ಮಗುನ ಎತ್ಕೊಂಡ್ಬರ್ತೀನಿ ಅಂತೇಳಿ ಬಂದ್ಬಿಟ್ಟಂತೆ. ಆ ಹುಡುಗನೂ ಬರಲಿಲ್ಲ. ನಮ್ಮ ಮಾವ ದೇವಿ ಅವ್ರ ಯಜಮಾನರು ಬರಲಿಲ್ಲ. ಅಷ್ಟೊತ್ತಿಗೆಲ್ಲ ಶ್ರೀದೇವಿಯ ಗಂಡನಿಗೆ ಎಲ್ಲವೂ ಅರ್ಥ ಆಗಿತ್ತು. ಅವನು ಇನ್ನು ತನ್ನ ಹೆಂಡತಿ ತನ್ನ ಜೊತೆಗೆ ಇರಬೇಕು ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವಳು ಪಾಡಿಗೆ ಅವಳನ್ನು ಬಿಟ್ಬಿಟ್ಟ. ಆಕೆ ಮಗುವಿನ ಸಮೇತ ಪೂಜಾರಪ್ಪನ ಗುಡಿಗೆ ಬಂದ್ಬಿಟ್ಲು. ಅಲ್ಲಿ ಈ ಖತರ್ನಾಕ್ ಪೂಜಾರಪ್ಪ ಆಕೆಯನ್ನ ಅದೆಷ್ಟರ ಮಟ್ಟಿಗೆ ಮರಳು ಮಾಡಿದ್ದ ಅಂದ್ರೆ, ನಮ್ಮಿಬ್ಬರ ಪೂಜೆಗೆ ಮಗು ಅಡ್ಡಿ ಆಗತ್ತೆ ಅಂತ ಹೇಳಿ ಅದನ್ನ ಎಲ್ಲಾದರೂ ಬಿಡೋ ವ್ಯವಸ್ಥೆ ಮಾಡು ಅಂತ ಹೇಳಿದ್ದ. ಅದಕ್ಕೆ ಅವಳು ಒಪ್ಪಿದ್ಲು. ಮಕ್ಕಳಿರದ ತನ್ನ ಗೆಳತಿಯೊಬ್ಬಳ ಕೈಗೆ ಪುಟ್ಟ ಮಗುವನ್ನಿಟ್ಟು ಇದನ್ನ ನೀನು ನೋಡ್ಕೊಳ್ತೀಯಾ ಅಂತ ಕೇಳಿದ್ಲು. ಅದಕ್ಕೆ ಆ ತಾಯಿ ಸಾಕೋದಕ್ಕೆ ರೆಡಿ ಆದ್ಲು. ನಂಗೆ 4 ವರ್ಷ ಆಯಿತು ಮಗುನ ಕೊಟ್ಟೆ. ಆ ಮಗುಕ್ಕೆ ನಾಲ್ಕಿಬ್ಬರು ಪರಿಚಯ, ನಾನು ಆ ಮಗು ಇಬ್ಬರು. ಅದರಿಂದ ಆ ಮಗು ನನಗೆ 4 ತಿಂಗಳಾಗಿತ್ತು. ಆಭಾಷಣ ಆಗೋಯ್ತು. ಆಮೇಲೆ ಅಕ್ಕ ಇಲ್ಲೇ ಮಾಡ್ಕೊ ಮಗುನ, ನೀನು ಇದೇ ನೋವುದೆಲ್ಲ ಏನನ್ನ ಆಗ್ಬಿಟ್ರಿ ಏನು ಗತಿ ಅಂತ ಕೊಟ್ಲು. ನನಗೂ ಮತ್ತೆ ಮಕ್ಕಳು ಆಗಿಲ್ಲ, ಏನಿಲ್ಲ. ಅಮ್ಮ ಇಲ್ಲೇ ಇರಲಿ ಬಿಡು ನನ್ನ ಹತ್ರನೇ.
ನನ್ನ ಹತ್ರನೇ ಬಿಟ್ಬಿಟ್ಟು ಆ ಮಗು ಅವನ ಜೊತೆಗೆ ಇದ್ನು. ಈಕೆ ತನ್ನೊಡಲು ತುಂಬಿದಂತಹ ಖುಷಿಯಲ್ಲಿ ಆ ಮಗುವನ್ನ ಹೆತ್ತ ತಾಯಿಯ ಥರಾನೇ ಸಾಕಿದ್ಲು. ಹಾಗಂತ ಆ ಕಂದನನ್ನ ದತ್ತು ತಗೊಳ್ಳಿಲ್ಲ ಈಕೆ. ಅಲ್ಲದೆ ಆ ಮಗುಗೂ ತಾನೇ ತಾಯಿ ಅಂತ ಹೇಳ್ಕೊಂಡು ಬೆಳೆಸಲಿಲ್ಲ. ನಿಮ್ಮಮ್ಮ ಶ್ರೀದೇವಿ ಅಂತ ಇದ್ದಾಳೆ, ಆಕೆ ನಿನ್ನನ್ನು ನೋಡೋದಕ್ಕೆ ಬರ್ತಾಳೆ ಅಂತಾನೆ ಹೇಳಿದ್ಲು. ಈಗ ಈ ಕೂಸನ್ನ ಅಮ್ಮನ ಹೆಸರೇನು ಅಂತ ಕೇಳಿದ್ರು ಶ್ರೀದೇವಿ ಅಂತಾನೆ ಹೇಳುತ್ತೆ. ಆದರೆ ಆಕೆ ಬಂದಿದ್ದಾಗ್ಲಿ, ಅವಳನ್ನ ಎತ್ಕೊಂಡಿದ್ದಾಗ್ಲಿ, ಕೊನೆಗೆ ಅವಳನ್ನ ನೋಡಿದ ನೆನಪಾಗ್ಲಿ ಈ ಮಗುಗೆ ಇಲ್ಲ. ನಿಮ್ಮಮ್ಮ ಹೆಸರೇನಮ್ಮ? ದೇವಿ, ಶ್ರೀದೇವಿ. ಶ್ರೀದೇವಿ. ನೀನು ನೋಡೋಕೆ ಬಂದಿದ್ರ ನಿನ್ನನ್ನು? ಇಲ್ಲ. ಎಷ್ಟು ದಿನ ಆಯಿತು? ಎಷ್ಟು ದಿನ ಆಯಿತು ಬಂದಿದ್ರ? ಯಾವಾಗಾದ್ರು ನಿನ್ನ ನೋಡೋಕ? ಇಲ್ಲ. ಪಾಪ ಈ ಕಂದಮ್ಮನಿಗೆ ನಿಮ್ಮಮ್ಮ ಬರ್ತಾಳೆ ಅಂತ ಬೆಳೆಸಿದ್ದಾರೆ. ಆದರೆ ಅವಳು ಈಕೆಗೆ ತಿಳಿಯೋ ಥರ ಆದಮೇಲೆ ಬರಲೇ ಇಲ್ಲ. ಅಷ್ಟೊತ್ತಿಗೆಲ್ಲ ಆಕೆಯದ್ದೇ ಇನ್ನೊಂದು ಸಂಸಾರ ಶುರುವಾಗಿ ಹೋಗಿತ್ತಲ್ಲ. ಎಷ್ಟು ದಿನ ಅಂತ ದೇವರು ಕಣ್ಬಿಡದೆ ಸುಮ್ಮನಿರ್ತಾನೆ ಹೇಳಿ. ಈ ಪೂಜಾರಪ್ಪನ ನಿರಂಕುಶವಿಲ್ಲದ ರಾತ್ರಿ ಪೂಜೆಗಳನ್ನು ನೋಡಿ ಆ ಗಂಗಮ್ಮನಿಗೂ ಬೇಜಾರಾಯ್ತು ಅಂತ ಅನ್ಸುತ್ತೆ. ಆಕೆ ಈ ಶ್ರೀದೇವಿಯ ಒಡಲನ್ನ ತುಂಬಿಬಿಟ್ಲು. ಯಾವಾಗ ಪೂಜಾರಪ್ಪನಿಂದ ಆಕೆ ಪ್ರೆಗ್ನೆಂಟ್ ಆದ್ಲೋ ಆಗ ಅವನು ಊರು ಬಿಡದೆ ವಿಧಿ ಇರಲಿಲ್ಲ. ಇಬ್ಬರು ಪಿಲುಗಂಪಲ್ಲಿ ಅನ್ನೋ ಕಡೆ ಹೋಗಿ ಮನೆ ಮಾಡಿಕೊಂಡು ಉಳಿದ್ರು. ಅಷ್ಟು ದಿನ ಶ್ರೀದೇವಿಯ ವರ್ತನೆಯಿಂದ ಬೇಸರಿಸಿಕೊಂಡು ದೂರ ಮಾಡಿದ್ದಂಥ ಆಕೆ ಹೆತ್ತವರು ಯಾವಾಗ ಮಗಳು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತೋ ಆಗ ಅವಳ ತಪ್ಪನ್ನೇ ಹೊಟ್ಟೆಗೆ ಹಾಕೊಂಡ್ಬಿಟ್ರು. ಮತ್ತೆ ಒಡನಾಟ ಶುರುವಾಯಿತು. ನಮ್ಮ ಮನೆಗಳಲ್ಲಿ ಯಾರೂ ಅವ್ರನ್ನ ಸೇರಿಸಿಲ್ಲ. ಯಾಕಂದರೆ ಸಾಂಪ್ರದಾಯವಾಗಿ ನಾವು ಮದುವೆ ಮಾಡಿಕೊಟ್ಟಿದ್ವಿ, ಮತ್ತು ಇನ್ನು ಗಂಡನ ಜೊತೆಲಿ ಹೋದರೆ ಯಾರೂ ಸೇರಿಸಲ್ಲ ಅಂತ ಸ್ವಲ್ಪ ದಿನ ನಾವು ಸೇರಿಸಿಲ್ಲ. ಆಮೇಲೆ ಒಂದು ಮಗು ಆಯಿತು ಅವಳಿಗೆ, ಗಂಡು ಮಗುನ ತೊಗೊಂಡು ಮನೆಗೆ ಬಂದಳು. ಇನ್ನು ತಳ್ಳಾಕಲ್ಲ ಯಾರನ್ನಲ್ವಾ, ನಾವೆಲ್ಲ ಆಪೋಸಿಟೇ ಆದ್ವಿ. ಅವ್ರ ತಾಯಿ ಸೇರಿಸಿದ್ರು, ಎತ್ತು ಕರಳಿ ಬಿಡಲ್ಲ. ಸೇರಿಸಿದ ತಕ್ಷಣ ಚೆನ್ನಾಗೇ ಇದ್ರು. ಎಲ್ಲ ಚೆನ್ನಾಗಿದೆ ಅಂತ ಅವ್ರು ಅಂದ್ಕೊಂಡಿದ್ರು. ಈ ನಡುವೆ ಈ ಪೂಜಾರಪ್ಪನಿಗೆ ದೇವರ ಕೆಲಸದಲ್ಲಿ ಅಷ್ಟೇನು ದಕ್ಕಲ್ಲ ಅಂತ ಅನ್ನಿಸ್ತೋ ಏನೋ, ಅಲ್ಲಿಂದ ಬಿಟ್ಟು ಬೇರೆ ಕಡೆ ಸೇರಿದ್ದ. ಅಲ್ಲಿ ಅಂಗಡಿ ತೆಗಿತೀನಿ ಅಂತ ಹೇಳಿದ್ದ. ಅದಕ್ಕೆ ಶ್ರೀದೇವಿ ಪರಿಚಯದವರ ಹತ್ರ ಸ್ವಲ್ಪ ಕಾಸು ಕೇಳಿದ್ಲಂತೆ. ದೊಡ್ಡಬಳ್ಳಾಪುರದಲ್ಲಿದ್ದಾಗ ಫೋನ್ ಮಾಡ್ತಾಯಿದ್ದೆ ನಂಗೆ. ಫೋನ್ ಮಾಡಿ ಈ ಥರ ಚೆನ್ನಾಗಿದ್ದೀರಿ, ಈ ಥರ ಎಲ್ಲ ಮಗು ಎಲ್ಲ ಚೆನ್ನಾಗೈತೆ ಅಂತ ಹೇಳಿದ್ಲ. ಆಮೇಲೆ ಒಂದು 5,000 ರೂಪಾಯಿ ಕಾಸು ಕೇಳಿದ್ಲು ನನ್ನ. ಈ ಥರ ಏನೋ ಅಂಗಡಿ ಹಾಕ್ಕೊಬೇಕು, ಒಂದು 5,000 ರೂಪಾಯಿ ಕಾಸು ಕೊಡು ಅಂತ ಕೇಳಿದ್ಲು. ನನ್ನ ಹತ್ರ ಇಲ್ಲ, ಇವಾಗ ನನ್ನ ಹತ್ರ ಇಲ್ಲ, ಒಂದು ವಾರ ಬಿಟ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದೆ. ಫೈನಾನ್ಸ್ಗಾದರೂ ಎತ್ಕೊಡು ಅಂತಂದು ಅವನು ಅಶೋಕನ ಫೋನಲ್ಲಿ ಮಾತಾಡ್ದ. ಅಂದರೆ ನಂಗೆ ಸ್ವಲ್ಪ ಕಷ್ಟ ಬಂದೈತೆ, ನನ್ನ ಅಂಗಡಿ ಹಾಕ್ಕೊಬೇಕು, ಒಂದು 5,000 ರೂಪಾಯಿ ಕಾಸು ಕೊಡು ಅಂತ ಕೇಳಿದ್ನ. ಎಲ್ಲನ ಫೈನಾನ್ಸ್ದಾಗಾದರೂ ಎತ್ಕೊಡು ಅಂದು. ಸರಿ ಆಯಿತು, ಮನೆಗೆ ನಮ್ಮ ಯಜಮಾನ ಕೇಳಿಬಿಟ್ಟು ಎತ್ಕೊಡ್ತೀನಿ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆಲ್ಲ ಶ್ರೀದೇವಿ ಮತ್ತು ಅಶೋಕನ ಸಂಬಂಧದಲ್ಲಿ ಸಮಸ್ಯೆಗಳು ಶುರುವಾಗಿದ್ವು. ದೇವರು ಅಂತ ಜೊತೆಯಾದವನು ದೆವ್ವದ ಥರ ಕಾಣಿಸೋದಕ್ಕೆ ಆರಂಭಿಸಿದ್ದ. ಆತ ಮಹಾನ್ ಸ್ತ್ರೀಲೋಲ ಅನ್ನೋದು ಆಕೆಗೆ ಗೊತ್ತಾಗಿತ್ತು. ಅಂದಹಾಗೆ ಸ್ವತಃ ಶ್ರೀದೇವಿಯ ತಂಗಿಯನ್ನು ಆತ ಮರುಳು ಮಾಡೋದಕ್ಕೆ ಪ್ರಯತ್ನಿಸಿದ್ದ. ಅದೇ ಅಶೋಕ್ ಅಂತ ಬಂದು ಅವತ್ತು ಸಂಕ್ರಾಂತಿ ಹಬ್ಬ ಇನ್ನೇನು 3 ದಿನ ಇದ್ದಂಗೆ ಅವನು ಬಂದು ನನ್ನ ಹತ್ರ ಅದೇಮ್ಮ ನೀನು ಬಾ, ನಾನು ಬಾಗೇಪಲ್ಲಿಯಲ್ಲಿ ನಾನು ನೋಡ್ಕೊತೀನಿ, ನಿಮ್ಮ ಅಕ್ಕನ ಜೊತೆ ನೀನು ಇರು, ನೀನು ಅಲ್ಲಿಂದ ಇಲ್ಲಿಗೆ ಸ್ಕೂಲ್ಗೆ ಬಂದು ನಾನೇ ನೋಡ್ಕೊತೀನಿ ಅಂತ ಹೇಳಿ ಆಯಿತು ಅಂತ ನಾನು ಸುಮ್ಮನೆ ಆಗೋದೆ. ಇಷ್ಟೆಲ್ಲ ಆದಮೇಲೆ ಶ್ರೀದೇವಿ ತನ್ನ ಸ್ನೇಹಿತೆ ಹತ್ರ ತಾನು ಮೋಸ ಹೋದೆ ಅಂತ ಹೇಳಿಕೊಂಡು ಅತ್ತಿದ್ಲಂತೆ. ಅದೇ ಇವನು ನನ್ನ ಕೈಯಿಂದ ಏನೇನೋ ಹೇಳ್ಬಿಟ್ಟು ಮಾಟ ಮಂತ್ರ ಹೇಳ್ಬಿಟ್ಟು ನಂಗೆ ಮದುವೆ ಮಾಡ್ಕೊಂಡ್ಬಿಟ್ನು. ನಾನು ಅಲ್ಲನ್ನ ಇದ್ದಿದ್ರೆ ಅಲ್ಲೇ ಚೆನ್ನಾಗಿ ಇರೋನು. ನಾನು ಏನು ಮಾಡಿಬಿಟ್ನೋ ಏನೋ, ನಂಗೆಲ್ಲೂ ಹೋಗೋಕ್ಕೂ ದಾರಿ ಸಿಗ್ತಾ ಇಲ್ಲ ಅಂತ. ಆಕೆ ಹೀಗೆಲ್ಲ ಹೇಳೋದಕ್ಕೆ ಕಾರಣವಾಗಿದ್ದು ಆತ ಕೊಡ್ತಾ ಇದ್ದಂಥ ಹಿಂಸೆ. ಪೂಜಾರಪ್ಪ ಕುಡಿದು ಬಂದು ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾ ಇದ್ದ. ಒಂದು ದಿವಸ ಏನೋ ಗಲಾಟೆ ಕಿತ್ಕೊಂಡವ್ರು ಗಲಾಟೆ ಕಿತ್ಕೊಂಡು ಏನೋ ಹೊಡೆದ್ಬಿಟ್ಟು ಸಿಮ್ಮು ಎಲ್ಲ ಕಿತ್ಕೊಂಡು ಫೋನ್ ಎಲ್ಲ ಕಿತ್ಕೊಂಡಂತೆ. ಬೇರೆಯವ್ರಿಗೆಲ್ಲ ಫೋನ್ ಮಾಡ್ತೀಯ ಹಂಗಿಂಗೆ ಅಂತ ಎಲ್ಲ ಹೊಡೆದು ಫೋನ್ ಕಿತ್ಕೊಂಡು ಮತ್ತೆ ಬೇರೆ ಫೋನ್ ತಗೊಂಡಂತೆ. ಹೊಡೆದ್ಮೇಲೆ ಕಾಯಿನ್ ಬತ್ತಲ್ಲಿ ಫೋನ್ ಮಾಡಿ ಮಾತಾಡ್ದು, ಈ ಥರ ಎಲ್ಲ ಹೊಡೆದು ಈ ಥರ ಹಿಂಸೆ ಕೊಟ್ಟವನೇ ನನಗೆ. ಈ ಹಿಂಸೆಗಳ ನಡುವೆನೆ ಶ್ರೀದೇವಿಗೆ ಒಂದು ಆಶಾ ಕಿರಣದ ಥರ ನಿಧಿ ಸಿಕ್ತು ಅಂತಾರೆ. ಆ ಹುಡುಗಿಗೆ ಸಿಕ್ಕಿದ್ದು, ಈ ಹುಡುಗಿಗಲ್ಲ. ಆ ಹುಡುಗಿಗೆ ಮಂಡ್ಯ ರೈಲ್ವೆ ಸ್ಟೇಷನ್ದಲ್ಲಿ ಸಿಕ್ಕಿದಂತೆ ಚಿನ್ನ. ಅದು ಯಾರಿಗೂ ಹೇಳ್ಬೇಡ, ನಮ್ಗೆ ಹೇಳಿದ್ದು ಯಾರಿಗೂ ಹೇಳ್ಬೇಡಿ, ನನ್ನ ಹತ್ರ ನಿಕ್ಕೊಂಡಿರ್ತೀನಿ ಅದು ಅಂತೇಳ್ಬಿಟ್ಟು ಆ ಹುಡುಗಿನೇ ಹೇಳಿದ್ಲು. ಸರಿ ಆಯಿತು ಅಂತೇಳ್ಬಿಟ್ಟು ಯಾರಿಗೂ ಹೇಳ್ದಿರ ಇಕ್ಕಿದ್ರಿ. ನಾನು ಬೇಕು ಕೊಡು ಅಂತಂದ್ರು, ಇವು ಕೊಡಲ್ಲ ಅಂತ ಹೇಳಿದ್ಲು ಈ ಹುಡುಗಿ. ನನ್ನ ಮಕ್ಕಳಿಗೆ ಏನೇನು ಮಾಡಿಸ್ಬೇಕು ಅಂತ ಈ ಹುಡುಗಿ. ನಾವೆಲ್ಲ ಹೇಳಿದ್ರೆ ನಮ್ಗೆ ಈ ಥರ ಗೊತ್ತಾಗಿದ್ದಕ್ಕೆ ಆ ಥರ ಚಿನ್ನ ಸಿಗಬಾರ್ದು, ಕೊಟ್ಬಿಡ್ರಿ ಅಂತ ಹೇಳಿದ್ರು ನಾವು.
ಅವ್ರು ಇದ್ಕೊಂಡು ಇಲ್ಲ ನನ್ನ ಮಕ್ಳಿಗೆ ಏನೇನು ಮಾಡಿಸ್ಬೇಕು, ನನಗೆ ಯಾರು ಹಿಂದೆ ಮುಂದೆ ಯಾರೂ ಇಲ್ಲ, ನನಗೆ ಅದೇ ಸಿಕ್ಕಿರೋದು, ನನ್ನ ಮಕ್ಳಿಗೆ ಏನೇನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ಳಿಗೆ ಆ ಥರ ಹೇಳಿದ್ಲು ನಮ್ಗೊಂದ್ಸತಿ. ನಾವು ಬಟ್ ಯಾರಿಗೂ ಹೇಳ್ಕೊಂಡಿಲ್ಲ ನಾವು. ಹೀಗೆ ಅವಳಿಗೆ ಒಡವೆ ಸಿಕ್ಕಿರೋದು ಗೊತ್ತಾಗಿಯೇ ಪೂಜಾರಪ್ಪ ಆಕೆಯ ಕಥೆಯನ್ನ ಮುಗಿಸಿಬಿಟ್ನೇನೋ ಅನ್ನುವಂಥ ಅನುಮಾನ ಇವರದ್ದು. ಇವನ ಹತ್ರ ಏನನ್ನು ಹೇಳಿಬಿಟ್ಲೇನ, ಅದರಿಂದ ಅವ್ರು ಕಿತ್ಲಾಡ್ಕೊಂಡು ಈ ಥರ ಸಾಯಿಸಾಕಿದ್ವಿ. ಈಗ ಚಿನ್ನದ ಕಾಯಿನಲ್ಲಿತ್ತು, ಚಿನ್ನದ ಕಾಯಿನ ಅವ್ಳಿಗೆ ಹತ್ರ ಇತ್ತು, ಅದೇನೋ ಕಿತ್ಕೊಂಡವನೇ ಇಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಅಲ್ಲ ಗಲಾಟೆ ಏನ್ರಿಂದ ಆಗಿದ್ದು? ಅದೇ ಬಂಗಾರ ಸಿಕ್ಕಿರೋದ್ರಿಂದ ಅದು ಕೊಡು ಬೇಕು ಅಂತ ಕೇಳಿದ್ದಕ್ಕೆ ನಾನು ಬೇಕು ಕೊಡು ಅಂತಂದ್ರು, ಇವು ಕೊಡಲ್ಲ ಅಂತ ಹೇಳಿದ್ಲು ಇವಳಿಗೆ. ಅದೇನೋ ಗೊತ್ತಿಲ್ಲ, ಆದರೆ ಆ ಬಂಗಾರದ ಗಲಾಟೆ ನಡೆದ ನಂತರ ಇವರ್ಯಾರೂ ಆಕೆಯನ್ನ ನೋಡಿಲ್ಲ, ಅವಳು ಇವರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಆದರೆ ಅವರನ್ನ ನೋಡಿದವನು ಒಬ್ಬ ಇದ್ದ.